कृष्णं वन्दे मन्थपाशधरं दिव्यार्भकाकृतिं शिखाबन्धत्रयोपेतं भैष्मीमध्वकरार्चितं बुद्धिर्बलं यशोधैर्यं निर्भयत्वम् अरोगता अजाढ्यं वाक्पटुत्वं च हनूमत्स्मरणात् भवेत्। कामधेनुः यथा पूर्वं सर्वाभीष्टफलप्रदा तथा कलौ वादिराजश्रीपादोभीष्टदः सताम्। ಶ್ರೀಗುರುಭ್ಯೋ ನಮಃ. ಕೃಷ್ಣ ಮುಖ್ಯ ಪ್ರಾಣರನ್ನು ವಂದಿಸಿ ವೇದಿಕೆಯಲ್ಲಿರುವಂತಹ ಎಲ್ಲ ಯತಿವರೇಣ್ಯರನ್ನು ಕೂಡ ಸಾಷ್ಟಾಂಗವಾಗಿ ನಮಿಸ್ತಾ ಪರಮಪೂಜ್ಯರಾದಂತಹ ವಾಗೀಶತೀರ್ಥರ ಪಂಚಶತಮಾನೋತ್ಸವದ ಅಂಗವಾಗಿ ನಡೀತಾ ಇರುವಂತಹ ಈ ಸತ್ರದಲ್ಲಿ ವಾದಿರಾಜ ಗುರುಗಳ ಲಕ್ಷಾಲಂಕಾರ ಮತ್ತು ಅದರಲ್ಲಿ ಬಂದಿರುವಂತಹ ಗೀತೆಯ ವಿಷಯದಲ್ಲಿ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಆಡಬೇಕು ಅಂತ ಗುರುಗಳು ಆದೇಶ ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ತ್ರಯೋರ್ಥಾಃ ಸರ್ವವೇದೇಷು ದಶಾರ್ಥಾಃ ಸರ್ವಭಾರತೆ ವಿಷ್ಣೋಃ ಸಹಸ್ರನಾಮಾಪಿ ನಿರಂತರ ಶತಾರ್ಥಕಂ ಅನ್ನುವಂತಹ ತುಂಬ ಪ್ರಸಿದ್ಧವಾದಂತಹ ಮಾತು ಮಹಾಭಾರತದ ಪ್ರತಿಯೊಂದು ಶ್ಲೋಕಗಳಿಗೂ ಕೂಡ ದಶಾರ್ಥಾಃ ಸರ್ವಭಾರತೆ ಕನಿಷ್ಠ 10 ಅರ್ಥಗಳುಂಟು ಅಂತ ತಿಳಿಸ್ತದೆ. ಆ 10 ಅರ್ಥಗಳು ನಮ್ಮಿಂದೆಲ್ಲ ತಿಳಿಲಿಕ್ಕಾಗ್ತದೆ ಅಂತ ನಿಶ್ಚಯ ಇಲ್ಲ. ವಾದಿರಾಜರೇ ಒಂದು ಕಡೆ ಹೇಳ್ತಾರೆ, ಭಾರತಸ್ಯ ಸುಧಾಂಬೋಧೇಃ ಭಾರತೀಶಾದಯ ಸುರಾಃ ಯಥಾವನ್ಮಥನೇ ಶಕ್ತಾಃ ಕೃತಶಿಕ್ಷಾಃ ಹರೇ ಮುಖಾತ್. ಅಂದರೆ ಮಹಾಭಾರತದ ಯಥಾವತ್ತಾದಂತಹ ಅರ್ಥವನ್ನು ತಿಳಿಬೇಕು ಅಂತಾದರೆ ನಮಗೆ ಸಾಕ್ಷಾತ್ತಾಗಿ ಭಗವಂತನಿಂದಲೇ ಉಪದೇಶ ಆಗಿರಬೇಕು, ಪಾಠ ಆಗಿರಬೇಕು. ಅಂತಹ ಭಾರತೀಪತಿಯಾದಂತಹ ಆನಂದತೀರ್ಥ ಭಗವತ್ಪಾದಾಚಾರ್ಯರೇ ಅದರ ಯಥಾರ್ಥವಾದಂತಹ ಅರ್ಥವನ್ನು ತಿಳಿತಾರಲ್ಲದೆ ಸಾಮಾನ್ಯ ಮನುಷ್ಯರಿಂದ ಆ ಅರ್ಥವನ್ನು ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಮಾತು ವಾದಿರಾಜರು ಹೇಳಿರುವಂಥದ್ದು ಆ ಮಹಾಭಾರತದ ಗಾಂಭೀರ್ಯವನ್ನು, ಅರ್ಥಗಹನತೆಯನ್ನು ಕೂಡ ತಿಳಿಸ್ತದೆ. ಆದರೆ ಇವತ್ತು 3 ಗ್ರಂಥಗಳನ್ನಿಟ್ಟು ನಾವು ನೋಡಿದಾಗ ಮಹಾಭಾರತ, ಅದರ ಅರ್ಥ ನಿರ್ಣಯಕ್ಕಾಗಿ ಆಚಾರ್ಯರು ಮಾಡಿದಂತಹ ತಾತ್ಪರ್ಯ ನಿರ್ಣಯ ಮತ್ತು ವಾದಿರಾಜರು ಮಾಡಿರುವಂತಹ ಲಕ್ಷಾಲಂಕಾರ, ಈ 3 ಗ್ರಂಥಗಳನ್ನು ನಾವು ಇಟ್ಟು ಏಕಕಾಲದಲ್ಲಿ ನೋಡಿದಾಗ ಆಚಾರ್ಯ ಮಧ್ವರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತಹ ಸಮಸ್ಯೆಗಳು ನಮಗೆ ಲಕ್ಷಾಲಂಕಾರದಲ್ಲಿಯೂ ಕೂಡ ಕಂಡುಬರ್ತದೆ. ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರ್ಯುಃ ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥ ಅಂತ ಏನು ಆಚಾರ್ಯರು ಮಹಾಭಾರತವನ್ನು ತೀರ್ಮಾನ ಮಾಡಲಿಕ್ಕೋಸ್ಕರವಾಗಿ ಬರೆದಂತಹ ತಾತ್ಪರ್ಯ ನಿರ್ಣಯದಲ್ಲಿ ಬರೆದಿದ್ದಾರೆ. ಇವತ್ತು ಲಕ್ಷಾಲಂಕಾರಕ್ಕೂ ಕೂಡ ಅದೇ ಸಮಸ್ಯೆ ಬರ್ತದೆ. ನಮಗೆ ಶುದ್ಧವಾದಂತಹ ಪಾಠವನ್ನು ತೀರ್ಮಾನ ಮಾಡಲಿಕ್ಕೆ, ಇದೇ ಸರಿ ಅನ್ನುವಂತಹ ಪಾಠವನ್ನು ತೀರ್ಮಾನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅನೇಕ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಶಬ್ದ ವ್ಯತ್ಯಾಸಗಳು ನಾವು ಲಕ್ಷಾಲಂಕಾರದಲ್ಲಿ ಕಾಣ್ತೇವೆ. ಆದರೆ ನಾವು ಈ ರೀತಿಯಾದಂತಹ ಪಾಠಭೇದ ಉಂಟು, ನಮಗೆ ಅರ್ಥ ಆಗುವುದಿಲ್ಲ ಅಂತ ಹೇಳಿದರೂ ಕೂಡ ನಮ್ಮವರಲ್ಲದೇ ಇರುವಂತಹ ವ್ಯಕ್ತಿಗಳು, ತುಂಬ ದೂರದಲ್ಲಿರುವವರು, ಲಕ್ಷಾಲಂಕಾರದಲ್ಲಿ ವಾದಿರಾಜರು ಸ್ವೀಕರಿಸಿದಂತಹ ಪಾಠ ಅತ್ಯಂತ ಶುದ್ಧವಾಗಿರುವಂತಹ ಪಾಠ ಅಂತ ಹೇಳ್ತಾರೆ. ಪುಣೆಯ ಭಂಡಾರ್ಕರ್ಸ್ ಯೂನಿವರ್ಸಿಟಿ ಅಂತ ಕೇಳಿರ್ಬೋದು, ಡಾಕ್ಟರ್ ಸುಕ್ತಂಕರ್ ಅಂತ ಮಹಾಭಾರತದ ವಿಷಯದಲ್ಲಿ ತುಂಬ ಪರಿಶ್ರಮವನ್ನು ಪಟ್ಟಿರುವಂತಹ ವ್ಯಕ್ತಿ. ಅವರು ಇಲ್ಲಿಯವರಲ್ಲ. ಅವರು ಮೀನಿಂಗ್ ಆಫ್ ಮಹಾಭಾರತ ಅನ್ನುವಂತಹ ಒಂದು ಅಪೂರ್ವ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಆಚಾರ್ಯರ ತಾತ್ಪರ್ಯ ನಿರ್ಣಯವನ್ನು ಅವರು ತುಂಬ ಹೊಗಳ್ತಾರೆ.
ಅದರ ಜೊತೆಯಲ್ಲಿಯೇ ಲಕ್ಷಾಲಂಕಾರದಲ್ಲಿ ವಾದಿರಾಜ ಗುರುಗಳು ಸ್ವೀಕರಿಸಿದಂತಹ ಮಹಾಭಾರತದ ಪಾಠ ಅತ್ಯಂತ ಪ್ರಶಸ್ತವಾಗಿರುವಂಥದ್ದು ಅನ್ನುವಂತಹ ವಿಷಯವನ್ನು ಕೂಡ ಅವರು ಬರೀತಾರೆ. ಆದರೆ ನಮ್ಮ ಅಧ್ಯಯನ ಪರಂಪರೆಯಲ್ಲಿ ಲಕ್ಷಾಲಂಕಾರ ಸ್ವಲ್ಪ ಅಲಕ್ಷ್ಯಕ್ಕೆ ಒಳಗಾಗಿದೆ ಅನ್ನುವಂಥದ್ದು ದುಃಖದಿಂದಾದರೂ ಒಪ್ಪಿಕೊಳ್ಬೇಕಾದಂತಹ ವಿಷಯ. ಈ ಲಕ್ಷಾಲಂಕಾರವನ್ನು ನಾವು ನೋಡುವಾಗ, ಅದರಲ್ಲಿ ಗೀತೆಯ ವಿಷಯವನ್ನು ನೋಡುವಾಗ 3 ವಿಧವಾಗಿ ಅದನ್ನು ನೋಡಲಿಕ್ಕೆ ನಾನು ಪ್ರಯತ್ನಪಟ್ಟಿದ್ದೇನೆ. ಒಂದು, ಆಪಾತತಃ ತೋರುವಂತಹ ಅರ್ಥಕ್ಕಿಂತ ಆಳವಾಗಿ ದಾರ್ಶನಿಕ ಮಹತ್ವಗಳನ್ನು ತಿಳಿಸುವಂತಹ ಕೆಲವು ಭಾಗಗಳು. ಅದು ಲಕ್ಷಾಲಂಕಾರ ಸಮಗ್ರದಲ್ಲಿಯೂ ಕಾಣುತ್ತದೆ, ಗೀತೆಯ ಪ್ರಕರಣದಲ್ಲಿಯೂ ಕಾಣುತ್ತದೆ. ಆ ರೀತಿಯಾದಂತಹ ಒಂದು ದೃಷ್ಟಿ. ಅದಲ್ಲದೆ ಕೆಲವು ಪ್ರಮೇಯ ಭಾಗಗಳು ಪೌರಾಣಿಕ ವಿವರಗಳೊಂದಿಗೆ ಇದರಲ್ಲಿ ಬಂದಿದೆ. ಏನೋ ಒಂದು ಸಣ್ಣ ಶಬ್ದದಲ್ಲಿ ಹೇಳಿಬಿಡ್ತಾರೆ, ಅದರ ಹಿಂದೆ ದೊಡ್ಡದಾದಂತಹ ಒಂದು ಅರ್ಥ ಇರ್ತದೆ. ಹಾಗೆ ಪೌರಾಣಿಕ ಪ್ರಮೇಯಗಳೊಂದಿಗೆ ಇದರ ಅರ್ಥವನ್ನು ವಿವರಿಸುವಂತಹ ಒಂದು ದೃಷ್ಟಿಕೋನದಿಂದಲೂ ನಾನು ವಿಚಾರ ಮಾಡಬೇಕು ಅಂತ ಎಣಿಸಿದ್ದೇನೆ. ಅದರ ಜೊತೆಯಲ್ಲಿ ಬಹುತೇಕ ಎಲ್ಲ ಕಡೆಗಳಲ್ಲಿಯೂ ಕೂಡ ವಾದಿರಾಜರದ್ದು ಒಂದು ಸಿದ್ಧಾಂತ, ಅದು ಎಲ್ಲ ಕಡೆಗಳಲ್ಲಿ ಅವರು ಪಾಲಿಸಿಕೊಂಡು ಬಂದದ್ದು ವಿಷ್ಣು ಸರ್ವೋತ್ತಮತ್ವ. ಅದು ಕೆಲವೊಮ್ಮೆ ಆಚಾರ್ಯರು ಗೀತಾ ಭಾಷ್ಯದಲ್ಲಾಗಲಿ ತಾತ್ಪರ್ಯದಲ್ಲಾಗಲಿ ಅದು ವಾದಿರಾಜರಿಗೋಸ್ಕರ ಬಿಟ್ಟಿದ್ದಾರೋ ಅನ್ನಿಸುವಷ್ಟು ಮಟ್ಟಿಗೆ ವಾದಿರಾಜರು ಆ ಸರ್ವೋತ್ತಮತ್ವವನ್ನು ಸ್ಥಾಪಿಸಲಿಕ್ಕೆ ಪ್ರತಿಯೊಂದು ಶಬ್ದದಲ್ಲಿಯೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಅಂತಹ ಕೆಲವು ಭಾಗಗಳನ್ನು ನಾನು ವಿಚಾರ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಅದರಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಆಪಾತತಃ ನಾವು ಮಾಡುವಂತಹ ಶ್ಲೋಕಕ್ಕೆ ಅರ್ಥ ವಾದಿರಾಜರು ಯಾವ ರೀತಿಯಲ್ಲಿ ವ್ಯತ್ಯಸ್ತವಾಗಿ ವಿಶೇಷವಾಗಿ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ದೃಷ್ಟಾಂತ. ತುಂಬ ಪ್ರಸಿದ್ಧವಾದಂತಹ ಶ್ಲೋಕ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಃ ಕ್ರೋಧಸ್ತಥಾ ಲೋಭಃ ತಸ್ಮಾದೇತತ್ರಯಂ ತ್ಯಜೇತ್ ಅನ್ನುವಂಥದ್ದು ಗೀತೆಯಲ್ಲಿರುವಂತಹ ವಾಕ್ಯ. ಆತ್ಮನಾಶಕ್ಕೆ 3 ದಾರಿ, ಅದು ನರಕಕ್ಕೆ ಬಾಗಿಲು ಹೌದು. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಂ ಆತ್ಮನಃ, ಕಾಮ ಕ್ರೋಧ ಲೋಭ ಅನ್ನುವಂತಹ 3 ದಾರಿಗಳು, ಅದು ಆತ್ಮನಾಶಕ್ಕೆ ಹೇತು ಅಂತ ಕೃಷ್ಣನ ತಾತ್ಪರ್ಯ. ಆಚಾರ್ಯ ಮಧ್ವರು ಇದಕ್ಕೆ ಯಾವ ಅರ್ಥವನ್ನಾಗಲಿ ಭಾಷ್ಯದಲ್ಲಿ ತಾತ್ಪರ್ಯದಲ್ಲಿ ಬರೀಲಿಲ್ಲ, ವಾದಿರಾಜರು ಬರೀತಾರೆ. ನಾವು ಯಾವುದನ್ನು ಕಾಮ ಅಂತ ತಿಳ್ಕೊಳ್ತೇವೆ, ಲಾಲಸೆ ಇರಬಹುದು, ಬಯಕೆಗಳಿರಬಹುದು, ಇತ್ಯಾದಿಗಳಿರಬಹುದು, ವಾದಿರಾಜರ ಅರ್ಥ ಮಾಡುವಾಗ ಅದಲ್ಲ, ಅದಕ್ಕಿಂತ ಹೆಚ್ಚಿನದ್ದು ಅಂತಾರೆ. ವಾದಿರಾಜರ ವಾಕ್ಯ ಹೀಗುಂಟು ಲಕ್ಷಾಲಂಕಾರದಲ್ಲಿ, ಕಾಮೋ ನ ಯತ್ಕಿಂಚಿತ್ ಕಾಮ ಮಾತ್ರಂ ಕಿಂತು ಅಚ್ಯುತೋಹಂ ಶಿವೋಹಂ ಇತ್ಯಾದಿ ಭಾವನೆಯ ಜಗನ್ಮಾತೃಭೂತ ತತ್ಪತ್ನೀಷು ಏವ ಕಾಮಃ ಅಂತ ಕಾಮಶಬ್ದಕ್ಕೆ ವಾದಿರಾಜರು ಅರ್ಥ ಮಾಡ್ತಾರೆ. ನಮ್ಮ ದೃಷ್ಟಿಯಲ್ಲಿ ಕಾಮ ಅಂತ ಹೇಳಿದರೆ ಸಾಮಾನ್ಯದ್ದು ಮಾತ್ರ, ಲಾಲಸೆ, ಅಭಿಲಾಷೆ, ಇಂತಹ ಅರ್ಥಗಳನ್ನು ಮಾತ್ರ ನಾವು ಮಾಡ್ತೇವೆ. ವಾದಿರಾಜರು ಬರೀತಾರೆ ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ಕಾಮಃ ನ ಯತ್ಕಿಂಚಿತ್ ಕಾಮ ಮಾತ್ರಂ, ನೀವು ಯಾವುದು ಕಾಮನೆ ಅಂತ ತಿಳ್ಕೊಳ್ತೀರಿ ಅದು ಮಾತ್ರ ಅಲ್ಲ, ಅಚ್ಯುತೋಹಂ ಶಿವೋಹಂ ಇತ್ಯಾದಿ ಭಾವನೆಯ ಜಗನ್ಮಾತೃಭೂತ ತತ್ಪತ್ನೀಷು ಏವ ಕಾಮಃ. ರಾಮಾಯಣದಲ್ಲಿ ಒಂದು ಪ್ರಸಂಗ ನೀವೆಲ್ಲ ಕೇಳಿರ್ಲಿಕ್ಕೆ ಸಾಕು. ಶಂಭೂಕ ಅಂತ ತಪಸ್ಸು ಮಾಡ್ತಾ ಇದ್ದ, ರಾಮ ವಧೆ ಮಾಡಿದಂತ. ಯಾಕೆ ತಪಸ್ಸು ಮಾಡ್ತಾ ಇದ್ದದ್ದವ? ಪರಮೇಶ್ವರನಿಗೋಸ್ಕರ ತಪಸ್ಸು ಮಾಡ್ತಿದ್ದ. ಯಾಕೆ ಪರಮೇಶ್ವರನ ನೋಡಬೇಕು? ಅವನ ಪತ್ನಿಯನ್ನು ಹೆಂಡತಿಯನ್ನಾಗಿ ಪಡಿಬೇಕು, ಅದಕ್ಕೋಸ್ಕರ. ಆದ್ದರಿಂದ ಇದು ಕಾಮ, ಸಾಮಾನ್ಯವಾಗಿರುವಂತಹ ಬಯಕೆ ಅಲ್ಲ, ಅದಕ್ಕಿಂತ ಹೆಚ್ಚಿನ ಬಯಕೆಯೇ ಕಾಮ. ಅದು ನರಕಾದಿ ಅನರ್ಥಕ್ಕೆ ಹೇತು ಆಗ್ತದೆ ಅನ್ನುವಂತಹ ಮಾತನ್ನು ವಾದಿರಾಜ ಗುರುಗಳು ತುಂಬ ಅಪೂರ್ವವಾಗಿ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಕಾಮಃ ಕ್ರೋಧ, ಕ್ರೋಧ ಅಂತ ಹೇಳಿದರೆ ಅಂತ ನಮ್ಗೆ ಗೊತ್ತುಂಟು, ಸಿಟ್ಟು ಅಂತ. ಇವರು ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ, ಕ್ರೋಧ ಕೇವಲ ಸಿಟ್ಟಲ್ಲ, ವಿಷ್ಣು ವೈಷ್ಣವ ದ್ವೇಷ. ಸರ್ವೋತ್ತಮನಾದಂತಹ ಭಗವಂತನಲ್ಲಿ, ವಿಷ್ಣುವಿನಲ್ಲಿ, ತದ್ಭಕ್ತರಲ್ಲಿ, ವೈಷ್ಣವರಲ್ಲಿ ಮಾಡುವಂತಹ ತೋರಿಸುವಂತಹ ದ್ವೇಷ ಏನುಂಟು, ಆ ದ್ವೇಷದ ಕ್ರಿಯೆ ಏನುಂಟು, ಅದು ಕ್ರೋಧ ಅಂತ
ಕೇವಲ ಸಿಟ್ಟು ಅನ್ನುವಂತಹ ಅರ್ಥವನ್ನು ಮಾಡದೆ ಕ್ರೋಧ ಅಂತ ಹೇಳಿದರೆ ವಿಷ್ಣು ವೈಷ್ಣವ ದ್ವೇಷ ಅನ್ನುವಂತಹ ಅರ್ಥವನ್ನು ಬರೀತಾರೆ. ಕಾಮಕ್ರೋಧ ಲೋಭ ಅಲ್ಲ, ಯಾವುದರಲ್ಲಿ ಲೋಭ ಅಂತ ಕೇಳಿದರೆ ಲೋಭ ನಿರವಧಿಕ ಭಗವದಾನಂದ ಜ್ಞಾನಾದಿ ಗುಣೇಶು ಲೋಭ. ಅಪೂರ್ವವಾಗಿರುವಂತಹ ಗುಣಗಳ ಗಣಿಯಾದಂತಹ ಭಗವಂತನ ಜ್ಞಾನಾದಿ ಗುಣಗಳೇನುಂಟು ಅದನ್ನು ಒಪ್ಪಿಕೊಳ್ಳದೆ, ಅದನ್ನು ಅಂಗೀಕರಿಸದೆ, ಅದನ್ನು ಪಾಲಿಸದೆ ಮಾಡುವಂತಹ ಬುದ್ಧಿ ಏನುಂಟು ಅದು ಲೋಭ, ಅದು ನರಕಾದಿ ಅನರ್ಥಕ್ಕೆ ಹೇತು ಅಂತ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್ ಅನ್ನುವಂತಹ ಶ್ಲೋಕಕ್ಕೆ ಹೊಸಮುಖವಾದಂತಹ ಒಂದು ಅರ್ಥವನ್ನು ವಾದಿರಾಜರು ನಮಗೆ ಲೋಭ ನಿರವಧಿಕ ಭಗವದಾನಂದ ಜ್ಞಾನಾದಿ ಗುಣೇಶು ಲೋಭ. ಅದೇ ಹಾಗೆ ಇನ್ನೊಂದು ಆಪಾತತಃ ಕೆಲವು ಶ್ಲೋಕಗಳು, ಅದು ಮಹಾಭಾರತದಲ್ಲಿಯೂ ಬರ್ತದೆ, ನೇರವಾಗಿ ಅರ್ಥ ಆಗುವುದಿಲ್ಲ ಅಥವಾ ವಿಪರೀತ ಅರ್ಥ ಆಗಿ ಬಿಡ್ತದೆ. ಅದನ್ನು ಯಾವ ರೀತಿಯಲ್ಲಿ ತೀರ್ಮಾನ ಮಾಡುವುದು, ಎಲ್ಲರೂ ಅವರವರ ಮುಖಕ್ಕೆ ಬೇಕಾದಂತಹ ರೀತಿಯಲ್ಲಿ ಅವರಿಗೆ ತೋರಿದಂತಹ ರೀತಿಯಲ್ಲಿ ಅರ್ಥ ಮಾಡ್ತಾ ಹೋಗ್ತಾರೆ. ಅದು ಅಂತಹ ಶ್ಲೋಕಗಳಿಗೆ ವಾದಿರಾಜರು ಹೇಗೆ ಅರ್ಥ ಮಾಡಿದ್ದಾರೆ ಅನ್ನುವಂತಹ ಒಂದು ಅಪೂರ್ವ ದೃಷ್ಟಾಂತ ಉಂಟು. ಆ ಭಗವದ್ಗೀತೆಯ ಸ್ವಲ್ಪ ಪ್ರಾರಂಭದಲ್ಲಿ ಬರುವಂತಹ ಒಂದು ಶ್ಲೋಕ ತುಂಬ ಪ್ರಸಿದ್ಧವಾಗಿರುವಂಥದ್ದು. ಏಕಯ ದ್ವೌ ವಿನಿಶ್ಚಿತ್ಯ ತ್ರೀನ್ ಏಕಯ, ಇದರಲ್ಲಿ ದೌ ಅಂತ ಉಂಟು, ಏಕಯ ಹೌದು ದೌ ವಿನಿಶ್ಚಿತ್ಯ ತ್ರೀನ್ ಚತುರ್ಭಿ ವಶೇ ಕುರು ಪಂಚಜಿತ್ವ ಷಡ್ವಿಧಿತ್ವ ಅಂತ ಇರುವಂಥದ್ದು. ಇದರಲ್ಲಿ ಷಡ್ವಿಜಿತ್ವ ಅಂತ ಉಂಟು. ಷಡ್ವಿಜಿತ್ವ ಸಪ್ತಹಿತ್ವ ಸುಖೀ ಭವ ಅನ್ನುವಂಥದ್ದು ಲಕ್ಷಾಲಂಕಾರದಲ್ಲಿ ಬರುವಂಥ ಶ್ಲೋಕ. ಸಾಮಾನ್ಯ ಅರ್ಥ ಏನು? ಏಕಯ ಒಂದರಿಂದ, ಗುರುಗಳು ಹೇಳಿದಾಗೆ ದ್ವೇ ಅನ್ನುವಂತಹ ಪಾಠ, ಇದರಲ್ಲಿ ದೌ ಅಂತ ಉಂಟು. ಎರಡನ್ನು ತೀರ್ಮಾನಿಸಿ 3 4 ವಶಪಡಿಸಿಕೊಳ್ಳು, 5 ತಿಳಿದು 6 ಗೆದ್ದು 7 ಬಿಟ್ಟು ಸುಖಿಯಾಗು. ಏನಿದು ಅರ್ಥವೇ ಆಗುವುದಿಲ್ಲ. ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ದಾರ್ಶನಿಕರು ಹಲವು ಕಡೆಗಳಲ್ಲಿ ಅರ್ಥ ಮಾಡಿದ್ದನ್ನು ಬೇರೆ ಪುರಾಣಾಂತರಗಳಲ್ಲಿಯೂ ನಾವು ನೋಡಿದ್ದುಂಟು. ಇದಕ್ಕೆ ವಾದಿರಾಜರು ಮಾಡುವಂತಹ ಅರ್ಥ ನೋಡಿ, ಹೇಗೆ ಅದರಿಂದ ಆ ಹೊಸ ಅರ್ಥವನ್ನು ತೆಗಿತಾರೆ ಅನ್ನುವಂಥದ್ದಕ್ಕೆ ಅವರು 2 ಅರ್ಥ ಮಾಡ್ತಾರೆ ಈ ಶ್ಲೋಕಕ್ಕೆ. ವೇದಗಳನ್ನು ಸಮಗ್ರವಾಗಿ ಜ್ಞಾನಕಾಂಡ ಕರ್ಮಕಾಂಡ ಅಂತ ಏನು ವಿಭಾಗ ಮಾಡ್ತಾರೆ, ಕರ್ಮಕಾಂಡ ಅಂತ ಒಂದು ಇಟ್ಟುಕೊಂಡು ಅದಕ್ಕೆ ಸರಿಯಾದಂತಹ ಒಂದು ಅರ್ಥ ಮಾಡ್ತಾರೆ. ಅದೇ ರೀತಿಯಲ್ಲಿ ಜ್ಞಾನಕಾಂಡ ಅಂತ ಇಟ್ಟುಕೊಂಡು ಅದಕ್ಕೆ ಸರಿಯಾದಂತಹ ಅರ್ಥ ಮಾಡ್ತಾರೆ. ನಾನು ಜ್ಞಾನಕಾಂಡದ ಅರ್ಥವನ್ನು ಹೇಳ್ತೇನೆ. ಏಕಯ ಬ್ರಹ್ಮಕಾಂಡ ರೂಪಯ ವೇದವಾಚ. ಒಂದು ಯಾವುದು ಅಂತ ಹೇಳಿದರೆ ಬ್ರಹ್ಮಕಾಂಡ ಅಂತ ಹೇಳಿದರೆ ಜ್ಞಾನಕಾಂಡ, ಜ್ಞಾನವನ್ನೇ ತಿಳಿಸುವಂತಹ ವೇದ ಭಾಗಗಳು ಏನುಂಟು ಅದರಲ್ಲಿ ಬರುವಂತಹ ವೇದವಾಚ, ವೇದದ ಮಾತಿನಿಂದ. ಏಕಯ ದ್ವೌ ವಿನಿಶ್ಚಿತ್ಯ, 2 ತೀರ್ಮಾನಿಸಿ. ದ್ವೇ ವಿನಿಶ್ಚಿತ್ಯ ಇನ್ನೊಂದು ಪಾಠ. ದ್ವಾಸುಪರ್ಣ ಇತ್ಯಾದಿ ಶ್ರುತ್ಯುಕ್ತ ಜೀವಪರಮೌ ನಿಶ್ಚಿತ್ಯ. ಈ ವೇದದಲ್ಲೇ ಬರ್ತದೆ. ದ್ವಾಸುಪರ್ಣ ಸಯುಜ ಸಖಾಯ ಅನ್ನುವಂಥದ್ದು ಭಗವಂತನನ್ನು ಮತ್ತು ಜೀವಾತ್ಮನನ್ನು ಹೇಳಲಿಕ್ಕೆ ಹೊರಟಿರುವಂತಹ ವೇದದ ಶ್ರುತಿ. ಹೀಗೆ ದ್ವಾಸುಪರ್ಣ ಇತ್ಯಾದಿ ಶ್ರುತ್ಯುಕ್ತ ಜೀವಪರಮೌ ನಿಶ್ಚಿತ್ಯ, ಜೀವನನ್ನು ಪರಮಾತ್ಮನನ್ನು ತಿಳಿದುಕೊಂಡು ನಿಶ್ಚಯಿಸಿ. ಅಲ್ಲ, ಹೇಗೆ ನಿಶ್ಚಯಿಸುವುದು ಅಂತ ಕೇಳಿದರೆ ರಾಜರು ಹೇಳ್ತಾರೆ, ಸಮನ್ವಯ ಅವಿರೋಧಾಧ್ಯಾಯ ದ್ವಯೋಕ್ತ ಗುಣಪೂರ್ಣತ್ವ ನಿರ್ದೋಷತ್ವಾಖ್ಯ ಧರ್ಮಬಲಾತ್ ತಯೋ ಮಧ್ಯೆ ವಿಷ್ಣು ವಿಶಿಷ್ಟ ಇತಿ ನಿಶ್ಚಿತ್ಯ. ಈ ಸೂತ್ರಗಳಲ್ಲಿ ಬರುವಂತಹ ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ ಅನ್ನುವಂತಹ 2 ಅಧ್ಯಾಯಗಳಲ್ಲಿ ಹೇಳಿರುವಂತಹ ಭಗವಂತನ ಗುಣಪೂರ್ಣತ್ವ, ನಿರ್ದೋಷತ್ವ ಅನ್ನುವಂತಹ 2 ಧರ್ಮಗಳನ್ನು, ಅದರಲ್ಲಿ ವಿಷ್ಣು ವಿಶಿಷ್ಟ ಇತಿ ನಿಶ್ಚಿತ್ಯ. ದೌ ವಿನಿಶ್ಚಿತ್ಯ ಅಂತ ಹೇಳಿದರೆ ದೌ 2, ವಿನಿಶ್ಚಿತ್ಯ ಅಂತ ಹೇಳಿದರೆ ವಿಷ್ಣು ವಿಶಿಷ್ಟ ಇತಿ ನಿಶ್ಚಿತ್ಯ ಅನ್ನುವಂತಹ ಅರ್ಥವನ್ನು ವಾದಿರಾಜರು ಮಾಡ್ತಾರೆ. ಸರಿ, 3 ಚತುರ್ಭಿ ವಶೇ ಕುರು, 3 4 ವಶಪಡಿಸಿಕೊಳ್ಳು ಅಂತಾರೆ. ಯಾವುದು 3 ಅಂತ ಕೇಳಿದರೆ ವೈಕುಂಠ ಶ್ವೇತದ್ವೀಪ ಅನಂತಾಸನಾಖ್ಯಾನ್ 3 ವಿಷ್ಣುಲೋಕಾನ್ ವಶೇಕುರು. ಭಗವಂತನ ಇದಂ ವಿಷ್ಣುರ್ವಿಚಕ್ರಮೇ ತ್ರೇಧಾ ನಿದಧೆ ಪದಂ. 3 ಸ್ಥಾನಗಳು, ಒಂದು ವೈಕುಂಠ,
ಶ್ವೇತದ್ವೀಪ, ಅನಂತಾಸನ ಅನ್ನುವಂತಹ ಭಗವಂತನ 3 ಸ್ಥಾನಗಳನ್ನು ನೀನು ವಶಪಡಿಸಿಕೊಳ್ಳು. ಅದಕ್ಕೆ ಯಾವುದು ಬೇಕು? 4 ಬೇಕು ಅಂತಾರೆ. ಚತುರ್ಭಿಹಿ, ಯಾವುದು 4 ಅಂತ ಕೇಳಿದರೆ ವೈರಾಗ್ಯ, ಭಕ್ತಿ, ಉಪಾಸ್ತಿ, ಅಪರೋಕ್ಷ ಜ್ಞಾನಾಖ್ಯೈ ಚತುರ್ಭಿಹಿ ಸಾಧನೈ. ವೈರಾಗ್ಯ, ಭಕ್ತಿ, ಉಪಾಸನೆ, ಸಾಕ್ಷಾತ್ಕಾರ ಅನ್ನುವಂತಹ 4 ಸಾಧನಗಳನ್ನು ಇಟ್ಟುಕೊಂಡು ಭಗವಂತನ 3 ಸ್ಥಾನಗಳನ್ನು, 3 ಪದಗಳನ್ನು ವಶಪಡಿಸಿಕೊಳ್ಳು. ಪಂಚಜಿತ್ವ, 5 ಗೆದ್ದು. ಯಾವುದು 5 ಅಂತ ಕೇಳಿದರೆ ವಾದಿರಾಜರು ಪಂಚ ಅನ್ನುವಂತಹ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಬಾಹ್ಯ ಜ್ಞಾನೇಂದ್ರಿಯಾಣಿ ಅದು 5, ಬಾಹ್ಯ ಜ್ಞಾನೇಂದ್ರಿಯಗಳ 5. ತಥಾ ಪಂಚಕರ್ಮೇಂದ್ರಿಯಾಣಿ ಚ ಜಿತ್ವ, ಕರ್ಮೇಂದ್ರಿಯಗಳು 5. ಹೀಗೆ ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5. ಈ 5 ಪಂಚಜಿತ್ವ ಅನ್ನುವಂತಹ ಅರ್ಥ ಮಾಡ್ತಾರೆ. ಷಡ್ ವಿಧಿತ್ವ ಅನ್ನುವಂತಹದ್ದು ಪ್ರಸಿದ್ಧ ಪಾಠ. ಇದರಲ್ಲಿ ಷಡ್ ವಿಜಿತ್ವ ಅಂತ ಉಂಟು. ಷಡ್ ವಿಜಿತ್ವ ಯಾವುದು? ಕಾಮಕ್ರೋಧಾದೀನ್ ಅಂತಃಕರಣ ಧರ್ಮಾನ್ ವಿಜಿತ್ವ. ಕಾಮಕ್ರೋಧ ಮೊದಲಾದಂತಹ ಅಂತಃಕರಣ ಧರ್ಮಗಳೇನುಂಟು 6, ಅದನ್ನು ವಿಜಿತ್ವ, ಜಯಿಸಿ. ಸಪ್ತಹಿತ್ವ, 7 ಬಿಟ್ಟು. 7 ಬಿಡಬೇಕು. ಯಾವುದು 7 ಅಂತಂದರೆ ತ್ವಕ್ ಚರ್ಮ ರುಧಿರ ಮಾಂಸ ಮೇಧೋ ಮಜ್ಜಾಸ್ಥಿ ರೂಪಾನ್ ಸಪ್ತಧಾತುವನ್ನು ಹಿತ್ವ. ಅಂದರೆ ಈ ಸಪ್ತಧಾತುಗಳಿಂದ ನಿರ್ಮಾಣ ಆಗಿರುವಂತಹ ಈ ಶರೀರ, ಅದರ ಮೇಲಿರುವಂತಹ ವ್ಯಾಮೋಹ, ಇದೆಲ್ಲವನ್ನು ಬಿಟ್ಟು ಸುಖೀ ಭವ, ಸಂತುಷ್ಟನಾಗು ಅಂತ. ಸುಖೀ ಭವ ಅಂತ ಹೇಳಿದರೆ ಅಂತ ಮತ್ತೆ ಬರೀತಾರೆ. ಆನಂದ ಮೀಮಾಂಸೋಕ್ತ ಸ್ವರೂಪ ಸುಖಾನುಭವವಾನ್ ಭವ ಇತ್ಯರ್ಥ. ಅಂದರೆ ತೈತಿರೀಯ ಉಪನಿಷತ್ತಿನ ಬ್ರಹ್ಮಾನಂದವಲ್ಲಿಯ ಕಡೆಯ ಭಾಗದಲ್ಲಿ ಏನುಂಟು, ಆನಂದ ತಾರತಮ್ಯ ಮೀಮಾಂಸ ಅಂತ, ಅದರಲ್ಲಿ ಹೇಳಿರುವಂತಹ ಆನಂದ ಮೀಮಾಂಸೋಕ್ತ ಸ್ವರೂಪ ಸುಖ ಅನುಭವವಾನ್, ನಿನ್ನ ಜೀವಾತ್ಮನಲ್ಲಿ ಏನು ಸ್ವರೂಪಭೂತವಾದಂತಹ ಸುಖ ಉಂಟು ಅದನ್ನು ಅನುಭವಿಸುವನಾಗು ಅನ್ನುವಂಥದ್ದು ಈ ಶ್ಲೋಕಕ್ಕೆ ಅರ್ಥ ಅಂತ ಬಹುಶಃ ವಾದಿರಾಜರಲ್ಲದೆ ಮತ್ತು ಯಾರಿಂದಲೂ ಕೂಡ ಇಂತಹ ಒಂದು ಅರ್ಥವನ್ನು ಹಚ್ಚಲಿಕ್ಕೆ ಕಷ್ಟ ಅಂತ ಕಾಣುತ್ತದೆ. ಅಂತಹ ಅಪೂರ್ವವಾದಂತಹ ಒಂದು ಅರ್ಥವನ್ನು ಕೂಡ ಇಲ್ಲಿ ಮಾಡಿದ್ದನ್ನು ನಾವು ಕಾಣ್ತೇವೆ. ಕೆಲವು ಪ್ರಮೇಯ ಭಾಗಗಳುಂಟು, ತುಂಬ ಪ್ರಸಿದ್ಧವಾಗಿರುವಂಥದ್ದು. ಅದಕ್ಕೆ ಪ್ರಸಿದ್ಧವಾದಂತಹ ಅರ್ಥ ಉಂಟು. ವಾದಿರಾಜರು ಅದನ್ನು ಇಷ್ಟು ಸ್ವರಸವಾಗಿ ಸಮರ್ಥನೆ ಮಾಡ್ತಾರೆ, ಎಂಥ ಮನುಷ್ಯನಿಗಾದರೂ ಕೂಡ ಇದು ಹೌದು ಅಂತ ಕಾಣ್ತದೆ. ಆ ರೀತಿಯಲ್ಲಿ ಸಮರ್ಥನೆ ಮಾಡಿಬಿಡ್ತಾರೆ. ತುಂಬ ಪ್ರಸಿದ್ಧ ಶ್ಲೋಕ. ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿಚೈವ ಶ್ವಪಾಕೇಚ ಪಂಡಿತಾ ಸಮದರ್ಶಿನಃ. ಇಲ್ಲಿ ಮೊದಲ 3 ಪಾದದಲ್ಲಿ ಯಾವ ಸಮಸ್ಯೆ ಇಲ್ಲ, ಅದೆಲ್ಲರಿಗೂ ಒಂದೇ ಅರ್ಥ. ಪಂಡಿತಾ ಸಮದರ್ಶಿನಃ ಅನ್ನುವಂತಹ ಮಾತಾಯಿತು ತುಂಬ ಗೊಂದಲಕ್ಕೆ ಕಾರಣ ಆಗಿರುವಂಥದ್ದು. ಅದಕ್ಕೆ ಆಚಾರ್ಯರು ಭಾಷ್ಯದಲ್ಲಿ ಅರ್ಥ ಬರೀತಾರೆ. ಸಮದರ್ಶಿನಃ ಅಂತ ಹೇಳಿದರೆ ಇದೆಲ್ಲವನ್ನು ಸಮನಾಗಿ ನೋಡುವುದು ಅಂತ ಅರ್ಥ ಅಲ್ಲ. ಪರಮೇಶ್ವರ ಸ್ವರೂಪಾಣಂ ಸರ್ವತ್ರ ಸಾಮ್ಯದರ್ಶನಂಚ ಅಪರೋಕ್ಷ ಜ್ಞಾನ ಸಾಧನಂ ಇತ್ಯಾಶಯವಾನಾಹ ವಿದ್ಯಾವಿನಯೇತಿ. ಅಂದರೆ ಹೇಳಿದರೆ ಭಗವಂತನ ಸ್ವರೂಪಗಳು ಅದು ಯಾವ ವಸ್ತುವಿನಲ್ಲಿದ್ದರೂ ಕೂಡ ಆ ವಸ್ತುವಿನಲ್ಲಿ ಮಾತ್ರ ಭೇದ ಅಲ್ಲದೆ ವಸ್ತುವಿನಲ್ಲಿ ಇರುವಂತಹ ಭಗವಂತನ ಸ್ವರೂಪಕ್ಕೆ ಯಾವುದೇ ರೀತಿಯಾದಂತಹ ಭೇದ ಇಲ್ಲ ಅಂತ ಆಚಾರ್ಯರು ಭಾಷ್ಯದಲ್ಲಿ ಬರೀತಾರೆ. ತಾತ್ಪರ್ಯದಲ್ಲಿಯೂ ಕೂಡ ಪೈಂಗಿ ಶ್ರುತಿಯ ಒಂದು ವಾಕ್ಯವನ್ನು ಉದ್ಧರಿಸಿ ಅದನ್ನು ಮುಂದುವರಿಸ್ತಾರೆ. ವಿಷಮೇಶ್ವಪಿ ಜೀವೇಶು ಸಮೋ ವಿಷ್ಣು ಸದೈವತು ಯತೃಣಾದಿಗತಸ್ಯಾಪಿ ಗುಣಾಃ ಪೂರ್ಣಾಃ ಹರೇ ಸದಾ ಅಂತ ಪೈಂಗಿ ಶ್ರುತಿಯ ವಾಕ್ಯವನ್ನು ಉದ್ಧರಿಸ್ತಾರೆ. ಇದಿಷ್ಟಿಟ್ಟುಕೊಂಡು ಲಕ್ಷಾಲಂಕಾರದಲ್ಲಿ ವಾದಿರಾಜ ಗುರುಗಳು ಬರೀತಾರೆ. ಈ ಸಮ ಅನ್ನುವಂತಹ ಶಬ್ದ ಉಂಟಲ್ವ, ಸಮಂ ಮೊದಲು ಆಚಾರ್ಯರು ಬರೆದದ್ದನ್ನೇ ತಾವು ಕೂಡ ಸಮರ್ಥನೆ ಮಾಡ್ತಾರೆ. ನಿತ್ಯ ಶುದ್ಧತ್ವ ಸಾರ್ವಜ್ಞಾದಿ ಗುಣೈ ಸಮಾನಂ ಪರಮಾತ್ಮಾನಂ ಪಶ್ಯಂತಿ ಇತಿ ಸಮದರ್ಶಿನಃ ಅಂತ ಅಲ್ಲಿ ಭಾಷ್ಯ ತಾತ್ಪರ್ಯದ ಅರ್ಥವನ್ನೇ ಸಂಗ್ರಹಿಸಿ ಬರೀತಾರೆ. ಅಲ್ಲ, ಅವರಿಗೆ ಸಂಶಯ ಮಾಡಿಕೊಳ್ತಾರೆ. ನಮ್ಮ ಸಂಶಯ ಪರಿಹಾರಕ್ಕೆ ಈ ಸಮಶಬ್ದಕ್ಕೆ ಭಗವಂತ ಅಂತ ನೀವು ಅರ್ಥ ಹೇಗೆ ಮಾಡಿದ್ರಿ ಅಂತಂದರೆ ವಾದಿರಾಜರು ಹೇಳ್ತಾರೆ, ಅಯ್ಯ ಮುಂದಿನ ಶ್ಲೋಕ ಓದಿ ಅಂತಾರೆ. ಏನು? ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ಅಂತ ಮುಂದಿನ ವಾಕ್ಯದಲ್ಲೇ ಸಮಶಬ್ದ ಭಗವತ್ಪರಕವಾಗಿ ಅರ್ಥ ಮಾಡಿದೆ. ಹಾಗಾಗಿ ಸಮಶಬ್ದಕ್ಕೆ ಸಾಮ್ಯ ಅನ್ನುವಂತಹ ಅರ್ಥವನ್ನು ಮಾಡಬೇಡಿ. ಸಮ ಅಂತ ಹೇಳಿದರೆ ಬ್ರಹ್ಮ, ಭಗವಂತ ಅಂತ ಅರ್ಥ. ಅದನ್ನು ಕೃಷ್ಣನೇ ಗೀತೆಯಲ್ಲಿ ಮಾಡಿ ತೋರಿಸಿದ್ದಾನೆ. ನಿರ್ದೋಷಂ ಹಿ
ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತಾ ಅಂತ ಮಾಡಿ ತೋರಿಸ್ತಾನೆ ಅಂತ ಇದಿಷ್ಟು ಹೇಳ್ತಾರೆ. ಸಮಾಧಾನ ಆಗಲಿಲ್ಲ ವಾದಿರಾಜರಿಗೆ. ನಮಗೆ ಇನ್ನೂ ಸಂಶಯ ಉಂಟು ಅಂತ ಗೊತ್ತಾಯಿತು. ಮತ್ತೆ ಮುಂದುವರಿಸ್ತಾರೆ. ಅನುಭವ ವಿರುದ್ಧಂ ಸ್ಮೃತಿ ವಿರುದ್ಧಂಚ ಗೋಶುನೋಹು ಸಾಮ್ಯ ದರ್ಶನಂ. ಅದರಲ್ಲಿ ಒಂದು ದನ ಮತ್ತು ನಾಯಿಯ ಪ್ರಕರಣವನ್ನು ಹೇಳಿ, ಶುನಿಚೈವ ಶೋಪಾಕೇಚ ಪೂರ್ವ 3 ಪಾದದಲ್ಲಿ ಒಂದು ನಾಯಿ ಮತ್ತು ಗೋ ಇದೆರಡನ್ನು ಉದ್ಧರಿಸಿದ್ದಾನೆ ಕೃಷ್ಣ. ವಾದಿರಾಜರು ಹೇಳ್ತಾರೆ, ಈ ದನ ಮತ್ತು ನಾಯಿಗಳಿಗೆ ಸಾಮ್ಯವನ್ನು ತೋರಿಸುವಂಥದ್ದು ಅದೆರಡು ಒಂದೇ ಹೇಳುವಂಥದ್ದು. ಅನುಭವ ವಿರುದ್ಧಂ ಸ್ಮೃತಿ ವಿರುದ್ಧಂಚ, ಅದು ಅನುಭವಕ್ಕೂ ವಿರುದ್ಧ, ಸ್ಮೃತಿಶಾಸ್ತ್ರಗಳಿಗೂ ಅದು ವಿರುದ್ಧ ಅಂತಾರೆ. ಹೇಳ್ತಾರೆ, ಶುನಸ್ಪರ್ಶೆ ಸ್ನಾನ ವಿಧಾನಾತ್ ಗೋಸ್ಪರ್ಶೆ ಪುಣ್ಯ ವಿಧಾನಾತ್. ಅಲ್ಲ, ಎರಡು ಒಂದೇ ಹೇಳ್ತೀರಾ? ಹೌದು ಅಂತಂದರೆ ಶುನಸ್ಪರ್ಶೆ ಸ್ನಾನ ವಿಧಾನ, ನಾಯಿ ಮುಟ್ಟಿದರೆ ಸ್ನಾನ ಮಾಡಿಕೊಂಡು ಬರಬೇಕು. ಗೋವನ್ನು ಮುಟ್ತೇವೆ ಅಂತಾದರೆ ಸ್ನಾನ ಮಾಡಿ ಭಕ್ತಿಯಿಂದ ಮುಟ್ತೇವೆ. ಹೀಗೆ ಇದು ಎರಡೂ ಸಮಾನ ಅಂತಾದರೆ ನಾಯಿ ಮುಟ್ಟಿದರೆ ಸ್ನಾನ ಮಾಡಬೇಕು ಅಂತ ಹೇಳುವುದಿಲ್ಲ, ಗೋ ಮುಟ್ಟಿದರೆ ಪುಣ್ಯ ಅಂತ ಹೇಳುವುದಿಲ್ಲ, ಒಂದೇ ರೀತಿಯಲ್ಲಿ ಹೇಳ್ತಿದ್ರು. ಎಲ್ಲ ಶಾಸ್ತ್ರಗಳು ಅನುಭವದಲ್ಲಿಯೂ ಕೂಡ ನಾವು ನಾಯಿ ಮುಟ್ಟಿದರೆ ಮೈಲಿಗೆ ಹೇಳ್ತೇವೆ, ದನ ಮುಟ್ಟಿದರೆ ಶುದ್ಧ ಅಂತ ಹೇಳ್ತೇವೆ, ದನದ ವಸ್ತುಗಳನ್ನು ಶುದ್ಧಕ್ಕಾಗಿ ಉಪಯೋಗಿಸ್ತೇವೆ. ವಾದಿರಾಜರು ಹೇಳ್ತಾರೆ, ಇದು ಅನುಭವ ವಿರುದ್ಧ. ಗೋ ಮತ್ತು ಶುನದ ಸಾಮ್ಯತೆ ಅನ್ನುವಂಥದ್ದು ಅನುಭವಕ್ಕೆ ವಿರುದ್ಧ. ಮಾತ್ರ ಅಲ್ಲ, ಸ್ಮೃತಿ ವಿರುದ್ಧಂಚ, ಸ್ಮೃತಿಗೂ ಇದು ವಿರುದ್ಧವಾಗಿ ಉಂಟು. ಏನು? ಗವಾಮಿವ ಪುಣ್ಯಕಾಲೇ ಶುನಾಂ ದಾನಾಭಾವಾತ್. ಏನಾದರೂ ಒಂದು ಪರ್ವಕಾಲ ಬಂದರೆ ನೀವು ಗೋದಾನ ಮಾಡುವುದು ಅಂತ ಉಂಟು, ಆದರೆ ನಾಯಿಯನ್ನು ಯಾರೂ ದಾನ ಮಾಡುವುದಿಲ್ಲ ಅಂತ ಯಾವತ್ತೂ ಮರ್ತು ಹೋಗದೇ ಇರುವಂತಹ ರೀತಿಯಲ್ಲಿ ಆ ವಾಕ್ಯಗಳು ನೋಡಿ ಎಷ್ಟು ಸರಸವಾಗಿ ಬರೆದಿದ್ದಾರೆ. ಅನುಭವ ವಿರುದ್ಧಂ ಸ್ಮೃತಿ ವಿರುದ್ಧಂಚ ಗೋಶುನೋಹ ಸಾಮ್ಯ ದರ್ಶನಂ. ಶುನಸ್ಪರ್ಶೆ ಸ್ನಾನ ವಿಧಾನಾತ್ ಗೋಸ್ಪರ್ಶೆ ಪುಣ್ಯ ವಿಧಾನಾತ್. ಗವಾಮಿವ ಪುಣ್ಯಕಾಲೆ ಶುನಾಂ ದಾನಾಭಾವಾತ್ ಅಂತ ಆ ಪ್ರಕರಣವನ್ನು ತುಂಬ ಸರಸವಾಗಿ ಸಮರ್ಥಿಸ್ತಾರೆ. ಕೆಲವೊಮ್ಮೆ ಒಂದು ಸಣ್ಣ ಶ್ಲೋಕ, ಅದಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆಯ ಸ್ಪರ್ಶವನ್ನು ಕೂಡ ಮಹಾಭಾರತದ ಪುರಾಣಗಳ ಹಿನ್ನೆಲೆಯ ಸ್ಪರ್ಶವನ್ನು ಕೂಡ ಕೊಟ್ಟು ಬಿಡ್ತಾರೆ. ಹಾಗಾಗಿ ಅದನ್ನು ನೋಡಿಕೊಳ್ಳದೆ ಈ ಪ್ರಕರಣ ಅರ್ಥ ಆಗುವುದಿಲ್ಲ. ಅಂತಹ ಒಂದು ಶ್ಲೋಕ ಉಂಟು. ಅನುಬಂಧಂ ಕ್ಷಯಂ ಹಿಂಸಾಂ ಅನವೇಕ್ಷ್ಯ ಚ ಪೌರುಷಂ ಅನ್ನುವಂಥದ್ದು ಒಂದು ಪಾಠ. ಇದರಲ್ಲಿ ಅನಪೇಕ್ಷ್ಯ ಚ ಪೌರುಷಂ ಅನ್ನುವಂತಹ ಪಾಠ ಉಂಟು. ಮೋಹಾದ ಆರಭ್ಯತೆ ಕರ್ಮ ಎತ್ತತ್ತಾಮಸ ಮುಚ್ಯತೆ ಅನ್ನುವಂಥದ್ದು ಒಂದು ಪಾಠ. ತತ್ತಾಮಸ ಮುಚ್ಯತೆ ಅನ್ನುವಂಥದ್ದು ಇನ್ನೊಂದು ಪಾಠ ಉಂಟು. ಹೀಗೆ ಇದಕ್ಕೆ ಮತ್ತೆ ಭಾಷ್ಯ ತಾತ್ಪರ್ಯದಲ್ಲಿ ಆಚಾರ್ಯರು ಏನು ಬರೀಲಿಲ್ಲ, ವಾದಿರಾಜ ಗುರುಗಳು ಬರೀತಾರೆ ಈ ಶ್ಲೋಕಕ್ಕೆ. ಅನುಬಂಧಂ ಸುಂದೋಪಸುಂದವತ್ ಅನ್ಯೋನ್ಯ ಸ್ನೇಹಂ ಭಸ್ಮಾಸುರವತ್ ವರದಾತರ್ಯೇವ ಸ್ನೇಹಂ ವಾ ಅಂತ ಒಂದು. ಕ್ಷಯಂ, ಕ್ಷಯಂ ಅಂತ ಹೇಳಿದರೆ ಅಂತ, ಕ್ಷಯಂ ಹಿರಣ್ಯಾಕ್ಷವತ್ ಲೋಕಕ್ಷಯಂ. ಹಿಂಸಾಂ, ಹಿಂಸಾಂ ಜರಾಸಂಧವತ್ ಪ್ರಾಣಿ ಹಿಂಸಾಂ ಬರೀತಾರೆ. ಅನವೇಕ್ಷ್ಯ ಚ ಪೌರುಷಂ ಅಂತ ಹೇಳಿದರೆ ಪೌರುಷಂ ದುರ್ಯೋಧನವತ್ ಸ್ವಪ್ರತಾಪಂ ಅನಪೇಕ್ಷ್ಯ ಅನವೇಕ್ಷ್ಯ ಅಂತ ಅರ್ಥ ಬರೀತಾರೆ. ಇದು ತುಂಬ ಪ್ರಸಿದ್ಧ ಪ್ರಕರಣ. ಇದನ್ನು ವಿಸ್ತಾರ ಮಾಡೋದಾದರೆ ಎಷ್ಟು ಮಾಡ್ಬೋದು. ಬಹುಶಃ ಇದೊಂದೇ ಶ್ಲೋಕ ಸಾಕು ಅಂತ ಕಾಣ್ತದೆ. ಆದರೂ ಸಾಮಾನ್ಯ ಒಂದು ಅರ್ಥ ಹೇಳ್ತೇನೆ. ಇದು ತಾತ್ಪರ್ಯದಲ್ಲಿಯೂ ಇಲ್ಲ, ಭಾಷ್ಯದಲ್ಲಿಯೂ ಇಲ್ಲ, ಆಚಾರ್ಯ ಮಧ್ವರು ಬಿಟ್ಟಿದ್ದಾರೆ, ಅದು ವಾದಿರಾಜರು ಬರಿಬೇಕು ಅಂತ. ಇಡೀ ಶ್ಲೋಕದ ಅದು ವಿಸ್ತಾರ ಮಾಡಿ ಹೇಳಿದರೆ ಅಷ್ಟು ದೊಡ್ಡದಾದಂತಹ ಒಂದು ಪ್ರಮೇಯವನ್ನು ಒಂದು ಶ್ಲೋಕದಲ್ಲಿ ವಾದಿರಾಜರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಅನುಬಂಧ ಅಂತ ಹೇಳಿದರೆ ಪರಿಣಾಮ ಅಂತ ಅರ್ಥ. ಯಾವ ರೀತಿಯಲ್ಲಿ ಪರಿಣಾಮ ಅಂದರೆ ಈ ತಾಮಸವಾಗಿರುವಂತಹ ಕರ್ಮ, ದುಷ್ಟ ಕರ್ಮಗಳ ಬಗ್ಗೆ ಹೇಳ್ತಾ, ಸಾತ್ವಿಕ ರಾಜಸ ತಾಮಸ ಕರ್ಮಗಳ ಬಗ್ಗೆ ಹೇಳ್ತಾ ಕೃಷ್ಣ ಈ ಶ್ಲೋಕವನ್ನು ಹೇಳಿದ್ದು, ಮಾಡಿದಂತಹ ಕೆಲಸ ಅದರ ಪರಿಣಾಮ ಯಾವ ರೀತಿಯಲ್ಲಿ ಆಗ್ತದೆ ಅನ್ನುವಂತಹ ಪ್ರಜ್ಞೆ ಇಲ್ಲದೆ ಮಾಡಿದಾಗ ಆ ಕೆಲಸ ಅವನ ನಾಶಕ್ಕೂ ಕಾರಣ ಆಗ್ತದೆ. ಅದು ತಾಮಸ ಅಂತ ಕರೆಸಿಕೊಳ್ತದೆ ಅನ್ನುವಂತಹ ಭಾವ ಆಯಿತು ಇಲ್ಲಿರುವಂಥದ್ದು. ಅದು ಯಾವುದು? ಅನುಬಂಧಂ. ನಮ್ಗೆ ಅರ್ಥ ಆಗೋದಿಲ್ಲ, ನಮಗೆ ಅಷ್ಟು ಮಾತ್ರ ಅರ್ಥ ಆಯಿತು. ದೃಷ್ಟಾಂತಪೂರ್ವಕವಾಗಿ ಹೇಳಿದಾಗ ಅದು ಮನದಟ್ಟಾಗ್ತದೆ. ಅನುಬಂಧಂ ಸುಂದೋಪಸುಂದವತ್ ಅನ್ಯೋನ್ಯ ಸ್ನೇಹ. ಇವರಿಬ್ಬರು ತಮ್ಮಂದಿರು, ಸುಂದೋಪಸುಂದರು ಅಂತ ಈ ಮಾರೀಚ ಸುಬಾಹುವಿನ ಮಕ್ಕಳು. ಇವರಿಬ್ಬರು ಅಣ್ಣ ತಮ್ಮಂದಿರು. ಇವರಿಬ್ಬರೂ ಕೂಡ ಬ್ರಹ್ಮದೇವನನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿ ಅವರು ಕೇಳಿದಂತಹ ವರ ಏನು ಅಂತಂದರೆ, ನಮ್ಮಿಬ್ಬರಿಗೆ ಅಲ್ಲದೆ ಬೇರೆ ಯಾರಿಂದಲೂ ನಮಗೆ ಮರಣ ಬರಬಾರ್ದು.
ಪ್ರಪಂಚದಲ್ಲಿರುವಂತಹ ಬೇರೆ ಯಾವ ವ್ಯಕ್ತಿಗಳಿಂದಲೂ ಮರಣಬಾರದು, ನಾವಿಬ್ಬರು ಮಾತ್ರ ಹೊಡೆದಾಡಿಕೊಂಡು ಸಾಯಬೇಕು ಅಂತ. ಇದರ ಪರಿಣಾಮ ಏನಾಗ್ತದೆ ಅಂತ ವಿಚಾರ ಮಾಡಲಿಲ್ಲ, ಅನುಬಂಧ ಇದರದ್ದು ಏನಾಗ್ತದೆ ಅಂತ ವಿಚಾರ ಮಾಡಲಿಲ್ಲ. ಆಯಿತು ಅಂದ ಬ್ರಹ್ಮ. ಸರಿ, ಎಲ್ಲ ನಾಶ ಆಯಿತು, ನಮಗೆ ಮರಣ ಬರೋದಿಲ್ಲ. ಇವರಲ್ಲಿ ಇಷ್ಟು ಅನ್ಯೋನ್ಯತೆ. ಕೊನೆಗೊಂದು ದಿನ ತಿಲೋತ್ತಮೆ ಅವಳನ್ನು ನೋಡಿದ್ರು. ಇಬ್ಬರಿಗೂ ಕೂಡ ತಿಲೋತ್ತಮೆಯ ಮೇಲೆ ಮೋಹ ಆಯಿತು. ಇವ ಬಯಸ್ತಾನೆ, ಸುಂದ ಬಯಸ್ತಾನೆ, ತಿಲೋತ್ತಮೆ ನನಗೆ ಬೇಕು. ಉಪಸುಂದ ಬಯಸ್ತಾನೆ, ತಿಲೋತ್ತಮೆ ನನಗೆ ಪ್ರಾಪ್ತಿಯಾಗಬೇಕು ಅಂತ. ಹೀಗೆ ಒಂದು ಹೆಣ್ಣಿಗೋಸ್ಕರ ಅದರಿಂದ ಕಲಹದಿಂದ ಆಗುವಂತಹ ಪರಿಣಾಮವನ್ನು ತಿಳಿಯದೆ ಹೋರಾಡಿಕೊಂಡು ಬೇರೆ ಯಾರಿಂದಲೂ ಸಾವನ್ನು ಪಡೆಯದೇ ಇದ್ದಂತಹ ಸುಂದೋಪಸುಂದರು ತಾವೇ ಹೊಡೆದಾಡಿಕೊಂಡು ಪ್ರಾಣ ಬಿಟ್ಟರು. ಅಂಥದ್ದು ಏನು ಕರ್ಮ ಉಂಟು ಅದು ಅನುಬಂಧಂ. ಅದರ ಪರಿಣಾಮವನ್ನು ವಿವೇಚಿಸದೆ ಮಾಡುವಂತಹ ಕರ್ಮ ತತ್ತಾಮಸ ಮುಚ್ಚತೆ, ಅದು ತಾಮಸ ಅಂತ ಕರೆಯಲ್ಪಡ್ತದೆ. ಇನ್ನೊಂದು ಕ್ಷಯಂ. ಕ್ಷಯಂ ಅಂತಂದರೆ ವಾದಿರಾಜರು ಬರೀತಾರೆ ಲೋಕಕ್ಷಯಂ, ಲೋಕವನ್ನೇ ನಾಶ ಮಾಡುವಂತಹ ಕೆಲಸ ಉಂಟು. ಅದು ಹಿರಣ್ಯಾಕ್ಷವತ್. ಹಿರಣ್ಯಾಕ್ಷ ಏನು ಆ ಸೃಷ್ಟಿಯ ಆದಿಯಲ್ಲಿ ಲೋಕದ ಕ್ಷಯದ ಸಂಕಲ್ಪದಲ್ಲಿಯೇ ಭೂಮಿಯನ್ನು ಅಪಹಾರ ಮಾಡಿಕೊಂಡು ಹೋದಂತಹ ಪ್ರಸಿದ್ಧ ಕತೆ ನಾವು ಭಾಗವತದಲ್ಲಿ ಕೇಳ್ತೇವೆ. ಅದು. ಇನ್ನೊಂದು ಹಿಂಸಾಂ, ಜರಾಸಂಧವತ್ ಪ್ರಾಣಿ ಹಿಂಸಾಂ, ಜರಾಸಂಧನಂತೆ ಪ್ರಾಣಿ ಹಿಂಸೆ ಅಂತ ಹೇಳ್ತಾರೆ ವಾದಿರಾಜರು. ಆ ಕಾಲದಲ್ಲಿ ಕೃಷ್ಣ ಹುಟ್ಟಿದಾಗ 3 ಜನ ಪ್ರಧಾನ ದೈತ್ಯರು, ದುಷ್ಟ ಶಕ್ತಿಗಳು ಇದ್ದದ್ದು. ಒಂದು ಕಂಸ, ಇನ್ನೊಬ್ಬ ನರಕಾಸುರ, ಇನ್ನೊಬ್ಬ ಜರಾಸಂಧ. ಈ ನರಕಾಸುರ ಮತ್ತು ಜರಾಸಂಧ ಇವರಿಬ್ಬರಲ್ಲಿದ್ದಂತಹ ವ್ಯತ್ಯಾಸ ಏನು ಅಂತಂದರೆ, ನರಕಾಸುರ ತನ್ನ ವಶದಲ್ಲಿ ಎಲ್ಲ ಹೆಣ್ಮಕ್ಕಳನ್ನು ಇಟ್ಟುಕೊಂಡಿದ್ದ. ಜರಾಸಂಧ ಹೆಣ್ಮಕ್ಕಳನ್ನು ಮುಟ್ಲಿಕ್ಕೆ ಹೋಗಲಿಲ್ಲ, ರಾಜರನ್ನು ಇಟ್ಟುಕೊಂಡಿದ್ದ. ಯುವರಾಜರನ್ನು, ರಾಜಕುಮಾರರನ್ನು, ಸುಮಾರು 22-23 ಸಾವಿರದಷ್ಟು ರಾಜಕುಮಾರರು ಜರಾಸಂಧನ ವಶದಲ್ಲಿಟ್ಟರು. ಅವರನ್ನೆಲ್ಲ ನಾಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದ. ಅಂತಹ ಪ್ರಾಣಿ ಹಿಂಸಾ ಅನ್ನುವಂಥದ್ದು, ಹಿಂಸಾ ಅನ್ನುವಂಥದ್ದು, ಹಿಂಸಾಪೂರ್ವಕವಾದಂತಹ ಸಂಕಲ್ಪದಲ್ಲಿ ಮಾಡುವಂತಹ ಕರ್ಮ ಅನ್ನುವಂಥದ್ದು ತತ್ತಾಮಸ ಮುಚ್ಚತೆ, ಅದು ತಾಮಸ ಕರ್ಮ. ಅದಕ್ಕೋಸ್ಕರಾಗಿ ಕೃಷ್ಣ ಭೀಮಸೇನನ ಕೈಯಿಂದ ಅವನನ್ನು ಸಂಹಾರ ಮಾಡಿಸಿದ ಅಂತ. ಪೌರುಷಂ, ಪೌರುಷಂ ಅಂತ ಹೇಳಿದರೆ ದುರ್ಯೋಧನವತ್ ಸ್ವಪ್ರತಾಪಂ ಅನಪೇಕ್ಷ್ಯ. ದುರ್ಯೋಧನ ತನ್ನ ಶಕ್ತಿ, ತನ್ನ ಸಾಮರ್ಥ್ಯವನ್ನು ಸರಿಯಾಗಿ ತಿಳಿದುಕೊಳ್ಳದೆ ಯಾವ ರೀತಿಯಲ್ಲಿ ಯುದ್ಧ ಮಾಡಿ ಸರ್ವನಾಶವನ್ನು ಹೊಂದಿದ್ನೋ ಅಂತಹ ತಾಮಸ ಕರ್ಮ ಅನ್ನುವಂಥದ್ದು ಮೋಹದಿಂದ, ಅಜ್ಞಾನದಿಂದ ಆಗ್ತದೆ ಅನ್ನುವಂತಹ ಪ್ರಕರಣದಲ್ಲಿ ನಾವು ನೋಡುವಂಥದ್ದು. ಹೀಗೆ ವಾದಿರಾಜ ಗುರುಗಳು ಸಾಮಾನ್ಯ ನೆಲೆಯಲ್ಲಿ ಅರ್ಥ ಆಗುವಂತಹ ಶ್ಲೋಕಗಳಿಂದಲೂ ಕೂಡ ಪುರಾಣದ, ಮಹಾಭಾರತದ ಉಲ್ಲೇಖಗಳನ್ನು ಕೊಟ್ಟು ಅದನ್ನು ಇನ್ನಷ್ಟು ವಿಸ್ತಾರ ಮಾಡಿಕೊಟ್ಟಂತಹ ಪ್ರಕರಣಗಳು. ಇನ್ನು 3ನೆಯ ಒಂದು ವಿಷಯ ಅಂತ ಹೇಳಿದರೆ, ಎಲ್ಲ ಕಡೆಗಳಲ್ಲಿಯೂ ಕೂಡ ಅದೊಂದು ಸಣ್ಣ ಶ್ಲೋಕ ಆದರೂ ಕೂಡ ಅದರಿಂದ ಭಗವಂತನ ಮಹಾತ್ಮೆಯನ್ನು ತಿಳಿಸಲಿಕ್ಕೆ ಆಗ್ತದೆ ಅಂತಾದರೆ ಒಂದು ಸಣ್ಣ ಅವಕಾಶವನ್ನು ಕೂಡ ವಾದಿರಾಜರು ಬಿಟ್ಟು ಕೊಡುವುದಿಲ್ಲ. ಅದಕ್ಕೆ ಒಂದು ಕೆಲವು ದೃಷ್ಟಾಂತವನ್ನು ಕೊಡ್ತೇನೆ. ಈ ತುಂಬ ಪ್ರಸಿದ್ಧ ಶ್ಲೋಕ, ಯೋಂತಃಸುಖೋಂತರಾರಾಮ ತಥಾಂತರ್ಜ್ಯೋತಿರೇವಯ ಸಯೋಗಿ ಬ್ರಹ್ಮನಿರ್ವಾಣಂ ಬ್ರಹ್ಮಭೂತೋದಿಗಚ್ಚತಿ ಅನ್ನುವಂಥದ್ದು ಗೀತೆಯಲ್ಲಿ ಬರುವಂತಹ ಶ್ಲೋಕ. ಅದಕ್ಕೆ ಆಚಾರ್ಯರು ಏನು ಬರೀತಾರೆ, ಗೀತಾ ಭಾಷ್ಯದಲ್ಲಿ ಏನು ಬರೀತಾರೆ ಅಂತಂದರೆ, ಅಂತಃಸುಖಂ ಅನ್ನುವಂತಹ ಶಬ್ದಕ್ಕೆ ಕಾಮಾದಿಕ್ಷಯೇ ವ್ಯಕ್ತಂ ಆತ್ಮನಃ ಸುಖಂ, ಅದು ಅಂತಃಸುಖಂ ಅಂತ ಬರೀತಾರೆ. ಕಾಮಾದಿ ಅರಿಷಡ್ವರ್ಗಗಳು ನಮ್ಮ ಶರೀರದಲ್ಲಿ, ನಮ್ಮ ದೇಹದಲ್ಲಿ ನಾಶ ಆದಾಗ ಯಾವುದು ಆತ್ಮನ ಸ್ವರೂಪಭೂತವಾದಂತಹ ಸುಖ ಉಂಟು ಅದು ಅಭಿವ್ಯಕ್ತಿ ಆಗ್ತದೆ, ಅದು ಅಂತಃಸುಖ ಅಂತ ಬರೀತಾರೆ. ವಾದಿರಾಜರು ಅಂತಃಸುಖ ಅನ್ನುವಂತಹ ಶಬ್ದಕ್ಕೆ ಏನರ್ಥ ಬರೀತಾರೆ ಅಂತಂದರೆ, ಅಂತಃಸುಖಂ ಹರಿಧ್ಯಾನೇನ ಸುಖಂ ಯಸ್ಯ. ಅಂತಃಸುಖ ಆಗಬೇಕು ಅಂತಂದರೆ ಅದು ಹರಿಯ ಧ್ಯಾನದಿಂದ ಆಗಬೇಕಾದಂತಹ ಸುಖ. ಅದು ಆಚಾರ್ಯರು ಹೇಳಿದ್ದು ಪೂರ್ವ ಅಂತ ಹೇಳಿದರೆ ಕಾಮಾದಿ ಹರಿಷಡ್ವರ್ಗಗಳು ನಾಶ ಆಗಬೇಕು, ಅಷ್ಟಾದರೆ ಸಾಕಾಗುವುದಿಲ್ಲ, ಅದರಲ್ಲಿ ಹರಿಧ್ಯಾನ ಬರಬೇಕು, ಆಗ ಮಾತ್ರವ ಅಂತಃಸುಖವನ್ನು ಹೊಂದಲಿಕ್ಕೆ ಸಾಧ್ಯ ಅಂತ. ಅಂತಃಸುಖಂ ಹರಿಧ್ಯಾನೇನ ಸುಖಂ ಯಸ್ಯ ಅಂತ ಅಂತಃಸುಖ ಶಬ್ದಕ್ಕೆ ಅರ್ಥ ಮಾಡಿದ್ದಾರೆ. ಅಂತರಾರಾಮ ಭಾಷ್ಯದಲ್ಲಿ ಪರದರ್ಶನಾದಿ ನಿಮಿತ್ತಂ ಸುಖಂ ಅಂತ ಮಾಡಿದರೆ, ಲಕ್ಷಾಲಂಕಾರದಲ್ಲಿ ಅಂತಹ ಹರಾವೇವ ಅಸಮ್ಯಕ್ ರಮತೆ ಇತಿ ಅಂತರಾರಾಮ ಅಂತ ಅರ್ಥವನ್ನು ಮಾಡಿದ್ದಾರೆ. ಅಂತರ್ಜ್ಯೋತಿ ಅನ್ನುವಂತಹ ಶಬ್ದಕ್ಕೂ ಹರೇಹೇ ಅಪರೋಕ್ಷ ಜ್ಞಾನಂ ಯಸ್ಯ ಅನ್ನುವಂತಹ ರೀತಿಯಲ್ಲಿ ಹೀಗೆ
ಯಾವ ಯಾವ ಸಮಯದಲ್ಲಿ ಭಗವಂತನ ಮಹಾತ್ಮೆಯನ್ನು ತಿಳಿಸ್ಲಿಕ್ಕಾಗ್ತದೆ ಒಂದು ಶಬ್ದವನ್ನು ಕೂಡ ಬಿಡುವುದಿಲ್ಲ. ಕಾರ್ಯತೆ ಹ್ಯವಶೋಪಿ ತತ್ ಅವಶಃ ಅಂತ ಹೇಳಿದರೆ ಅದು ಭಾಷ್ಯದಲ್ಲಿ ಬರ್ತದೆ ವಿಷ್ಣುವಶಃ ಅಂತ. ಅದನ್ನು ಸೇಮ್ ಅದೇ ರೀತಿಯಲ್ಲಿ ವಾದಿರಾಜರು ಕೂಡ ನಂದು ಅದೇ ಮತ ಅಂತ ಅವಶಃ ವಿಷ್ಣುವಶಃ ಆ ರೀತಿಯಲ್ಲೇ ಬರೀತಾರೆ. ಇನ್ನೊಂದು ಕಡೆ ನೋಡಿ, ರಾಗದ್ವೇಷ ವಿಯುಕ್ತೈಸ್ತು ವಿಷಯಾನ್ ಇಂದ್ರಿಯೈಶ್ಚರನ್ ಆತ್ಮವಶ್ಯೈ ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ ಅನ್ನುವಂಥದ್ದು ಗೀತೆಯ ಶ್ಲೋಕ. ಇಲ್ಲಿ ಪ್ರಸಾದಮಧಿಗಚ್ಚತಿ ಅನ್ನುವಂತಹ ವಾಕ್ಯಕ್ಕೆ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಪ್ರಸಾದಂ ಮನಃಪ್ರಸಾದಂ ಅಂತ ಅರ್ಥ ಮಾಡ್ತಾರೆ. ಮನಃಪ್ರಸಾದ, ಪ್ರಸಾದ ಅಂತ ಹೇಳಿದ್ರೆ ಮನಸ್ಸಿನ ಪ್ರಸಾದ ಅಂತ ಅರ್ಥ ಮಾಡ್ತಾರೆ. ಅಲಂಕಾರದಲ್ಲಿ ವಾದಿರಾಜರು ಬರೀತಾರೆ ಭಗವತ್ ಪ್ರಸಾದಂ ಅಂತ ಅರ್ಥ ಮಾಡ್ತಾರೆ. ಹೀಗೆ ಆಚಾರ್ಯರ ಭಾವಕ್ಕೆ ಅನುಗುಣವಾಗಿ, ಅದು ಆಚಾರ್ಯರು ಬಿಟ್ಟದ್ದು ತನಗಾಗಿ ಅಂತ ತಿಳ್ಕೊಂಡು ಪ್ರತಿಯೊಂದು ಸಮಯದಲ್ಲಿಯೂ ಮಾಡ್ತಾರೆ. ಇನ್ನೊಂದು ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂಚ ಪರಿಗ್ರಹಂ ವಿಮುಚ್ಯ ನಿರ್ಮಮಶಾಂತೋ ಬ್ರಹ್ಮಭೂಯಾಯ ಕಲ್ಪತೆ ಅನ್ನುವಂತಹ ಶ್ಲೋಕ. ಈ ಶ್ಲೋಕದಲ್ಲಿಯೂ ಹಾಗೆ ಬ್ರಹ್ಮಭೂಯಾಯ ಕಲ್ಪತೆ ಅನ್ನುವಂತಹ ವಾಕ್ಯವನ್ನು ಇಟ್ಟುಕೊಂಡು ಭಾಷ್ಯದಲ್ಲಿ ಬ್ರಹ್ಮಭೂಯ ಬ್ರಹ್ಮಣಿ ಸ್ಥಿತ ಸರ್ವದಾ ತನ್ಮನಸ್ಕತ ಅಂತ ಆಚಾರ್ಯರು ವಾಕ್ಯದ ಅರ್ಥವನ್ನು ಮಾಡ್ತಾರೆ. ವಾದಿರಾಜರು ಲಕ್ಷಾಲಂಕಾರದಲ್ಲಿ ಬ್ರಹ್ಮಣ ವಿಷ್ಣೋ ಭೂ ಸ್ಥಾನಂ ವೈಕುಂಠಲೋಕ ತತ್ಪ್ರಾಪ್ತಯೇ ಕಲ್ಪತೆ ಇತ್ಯರ್ಥ ಅಂತ ಬ್ರಹ್ಮಭೂಯ ಶಬ್ದಕ್ಕೆ ವೈಕುಂಠಲೋಕ ಅನ್ನುವಂತಹ ಅರ್ಥವನ್ನು ಮಾಡ್ತಾರೆ. ಹೀಗೆ ಅನೇಕ ಪ್ರಕರಣಗಳಲ್ಲಿ ವಾದಿರಾಜ ಗುರುಗಳು ತೋರಿಸಿಕೊಟ್ಟಂತಹ ಅರ್ಥ, ಅದರ ವ್ಯಾಪ್ತಿ, ಅದರ ಮಹತ್ವ ನಾವು ಅದನ್ನು ನಿರಂತರ ಅಧ್ಯಯನ ಮಾಡಿದಾಗ ಮಾತ್ರ ಸಿದ್ಧಿಸಿಕೊಳ್ಳಿಕ್ಕಾಗುವಂಥದ್ದು. ಪ್ರಾರಂಭದಲ್ಲಿಯೇ ಒಂದು ಕಡೆ ಹೇಳಿಬಿಡ್ತಾರೆ, ನಾನು ಮಾಡುವಂತಹ ಅರ್ಥ ನಿಮ್ಮ ಶಿಕ್ಷಾದಿ ಯಾವ ಗ್ರಂಥಗಳಲ್ಲಿಯೂ ನಿಮಗೆ ಸಿಗಲಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಕೂಡ ವಾದಿರಾಜರು ಹೇಳ್ತಾರೆ. ಅದು ನಾರಾಯಣನ ವೇದವ್ಯಾಸರ ಅನುಗ್ರಹದಿಂದ ನಾನು ಬರೆಯುವಂಥದ್ದು. ಹಾಗಾಗಿ ನಿಮ್ಮ ಶಿಕ್ಷಾದಿ ಗ್ರಂಥಗಳಲ್ಲಿ ಈ ಅರ್ಥಗಳೆಲ್ಲ ಸಿಗಲಿಕ್ಕಿಲ್ಲ ಅನ್ನುವಂತಹ ಮಾತನ್ನು ಕೂಡ ವಾದಿರಾಜ ಗುರುಗಳು ಹೇಳಿರುವಂಥದ್ದು. ಇವತ್ತು ವಾದಿರಾಜರ ಗುರುಗಳ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ವಾಗೀಶ ತೀರ್ಥರದ್ದು. ವಾದಿರಾಜರನ್ನು ಕೊಟ್ಟವರು ವಾಗೀಶ ತೀರ್ಥರಾದರೆ ಅವರ ತಾಯಿಯೂ ಹೌದು. ಈ ಲಕ್ಷಾಲಂಕಾರವನ್ನು ಒಂದು ದೃಷ್ಟಿಯಿಂದ ಕೊಟ್ಟದ್ದು ಅವರ ತಾಯಿ. ಆ ತಾಯಿ ಹೇಳಿಕೊಂಡಂತಹ ಹರಕೆಯಿಂದಾಗಿ ವಾದಿರಾಜರು ಇಂತಹ ಒಂದು ಅಪೂರ್ವ ಗ್ರಂಥವನ್ನು ನಮಗೆ ಕೊಟ್ಟಿದ್ದಾರೆ. ಹಾಗಾಗಿ ವಾದಿರಾಜರನ್ನು ನಾವು ಸ್ಮರಣೆ ಮಾಡುವಾಗ ಹೇಗೆ ವಾಗೀಶ ತೀರ್ಥರನ್ನು ಸ್ಮರಣೆ ಮಾಡ್ತೇವೆ, ಹಾಗೆಯೇ ಲಕ್ಷಾಲಂಕಾರವನ್ನು ಓದುವಾಗ ವಾದಿರಾಜರನ್ನು ಅವರ ತಾಯಿಯನ್ನು ಕೂಡ ನಾವು ನೆನಪಿಸಿಕೊಳ್ಳಬೇಕಾದಂತಹ ತುಂಬ ಅಗತ್ಯ ಉಂಟು ಅಂತ ಹೇಳ್ತಾ, ಲಕ್ಷಾಲಂಕಾರ ನಿಜವಾಗಿ ನಮಗೆ ಸ್ವಲ್ಪ ಅಲಕ್ಷ್ಯಕ್ಕೆ ಒಳಗಾಗಿದೆ ಸತ್ಯ ಹೇಳಬೇಕು ಅಂತಾದರೆ. ಶಬ್ದದಿಂದ ಪ್ರಾರಂಭ ಆಗುವಂತಹ ಎರಡು ದೊಡ್ಡ ವ್ಯವಸ್ಥೆಗಳು, ಒಂದು ಲಕ್ಷಾಲಂಕಾರ, ಇನ್ನೊಂದು ಲಕ್ಷದೀಪ. ಇದನ್ನು ಪ್ರಾರಂಭ ಮಾಡಿದ್ದು ವಾದಿರಾಜರೇ. ಹಾಗಾಗಿ ಆ ಲಕ್ಷಾಲಂಕಾರದ ಬಗ್ಗೆ ಇನ್ನಷ್ಟು ಹೆಚ್ಚಿನ ಲಕ್ಷ್ಯ ಕೊಡುವಂತಹ ಬುದ್ಧಿ, ಅದರಲ್ಲಿ ಅಧ್ಯಯನ ಮಾಡುವಂತಹ ಶಕ್ತಿಯನ್ನು ವಾದಿರಾಜರು ಕೃಷ್ಣ ಮುಖ್ಯಪ್ರಾಣರು ನಮಗೆ ಅನುಗ್ರಹಿಸಲಿ ಅಂತ ಎಲ್ಲ ಯತಿಗಳಿಗೆ ಜಿಜ್ಞಾಸುಗಳಿಗೆ ನಮಸ್ಕರಿಸಿ ಶ್ರೀಕೃಷ್ಣ ಅರ್ಪಣ.